ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಆಯಿಲಿ ಸ್ಕಿನ್ ಇದ್ದವರಿಗೆ ಒಂದು ಒಳ್ಳೆ ಫೇಸ್ ಪ್ಯಾಕ್ ನಾನು ತಗೊಂಡ್ ಬಂದಿದ್ದೀನಿ. ನೀವು ಟ್ರೈ ಮಾಡ್ಬೋದು. ವಾರಕ್ಕೆ ಒಂದು ಸರ್ತಿ ಯೂಸ್ ಮಾಡ್ಬೋದು, ಇಲ್ಲ 2 ಸರ್ತಿ ಯೂಸ್ ಮಾಡ್ಬೋದು. ಒಂದಿನ ಬಿಟ್ಟು ಒಂದಿನ ಈ ಫೇಸ್ ಪ್ಯಾಕ್ ಅನ್ನ ಹಾಕಿದ್ರೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತಾ, ಆಮೇಲೆ ಆಯಿಲ್ ರೆಡ್ಯೂಸ್ ಆಗೋದು ಕಡಿಮೆ ಆಗ್ತಾ ಬರ್ತೈತಿ. ಅರ್ಧ ಸ್ಪೂನ್ ಅಷ್ಟು ಮಂಜಿಷ್ಟ ಪೌಡರ್ ತಗೊಂಡಿನಿ. ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಗಂಧದ ಪೌಡರ್ ತಗೊಂಡಿನಿ. ನಾನು ಲೋದ್ರಾ ಪೌಡರ್ ಅರ್ಧ ಸ್ಪೂನ್ ಅಷ್ಟು, ಅರ್ಧ ಸ್ಪೂನ್ ಅಷ್ಟು ಮುಲೇಟಿ ಪೌಡರ್. ಎಷ್ಟು ಬೇಕೋ ಅಷ್ಟು ರೋಸ್ ವಾಟರ್ ಹಾಕೊಂಡು ಚೆನ್ನಾಗಿದ್ನ ನಾವು ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಈ ರೀತಿಯಾಗಿ ನಮ್ಮ ಪ್ಯಾಕ್ ಎಲ್ಲ ರೆಡಿ ಆಗೈತಿ. ಈ ಒಂದು ಫೇಸ್ ಪ್ಯಾಕ್ ಅನ್ನ ನೀವು ಕಾಂಬಿನೇಷನ್ ಸ್ಕಿನ್, ಆಯಿಲಿ ಸ್ಕಿನ್ ಇದ್ದವರು ಆರಾಮಾಗಿ ನೀವು ಇದನ್ನ ಬಳಸಬಹುದು. ಆದ್ರೆ ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್ ಇದ್ದವರು ನಾವು ಯೂಸ್ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ರೋಸ್ ವಾಟರ್ ಹಾಕೊಂಡಿವಿ. ಅದರ ಬದಲಾಗಿ ನೀವು ಮೊಸರು ಮತ್ತು ಒಂದು ಹಸಿ ಹಾಲನ್ನು ಹಾಕೊಂಡು ನೀವು ಟ್ರೈ ಮಾಡ್ಬೋದು. ಹಸಿ ಹಾಲು, ಜೇನುತುಪ್ಪ ಅಥವಾ ಮೊಸರನ್ನ ಹಾಕೊಂಡು ಟ್ರೈ ಮಾಡ್ಬೋದು. ಇದು ಆಯಿಲಿ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಅವರು ಹಾಕೋದ್ರಿಂದ ಇಲ್ಲಿ ನಾನು ಬರೀ ರೋಸ್ ವಾಟರ್ನ ತಗೊಂಡಿದ್ದೀನಿ. ಇದು ಸ್ಕಿನ್ ಇರುವಂತಹ ಪೋರ್ಸ್ ಅನ್ನ ಟೈಟ್ ಮಾಡುತ್ತಾ ಅಥವಾ ಶ್ರಿಂಕ್ ಮಾಡುತ್ತಾ, ಅದಕ್ಕೋಸ್ಕರ ನಾನು ಇಲ್ಲಿ ಲೋದ್ರಾ ಪೌಡರ್ ತಗೊಂಡಿದ್ದೀನಿ. ಆಮೇಲೆ ಮಂಜಿಷ್ಟ ಪೌಡರ್ ಮುಖದಲ್ಲಿರುವಂತಹ ಕಪ್ಪು ಕಲೆನ, ಬಂಗನ್ನ ಆಮೇಲೆ ಹೋಗ್ಲಾಡ್ಸೋದಕ್ಕೆ, ಆಮೇಲೆ ಸ್ಕಿನ್ ಅನ್ನ ಟೈಟ್ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ. ಮತ್ತೆ ಈ ಗಂಧದ ಪೌಡರ್ ಸ್ಮೂದಿಂಗ್ ಮತ್ತು ಕೂಲಿಂಗ್ ಎಫೆಕ್ಟ್ ನಮ್ಮ ಸ್ಕಿನ್ನಿಗೆ ಕೊಡ್ತೈತಿ. ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಫಳ ಅಂತ ಹೇಳೋದು, ಹೊಳಕುಂತೈತೆ ಅಂತ ಹೇಳೋದು. ನಿಜ ಹೇಳ್ಬೇಕಂದ್ರೆ ನೀವು ಇದು ಒಂದು ಸರ್ತಿ ಯೂಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಹಾಗೆ ಚಾನಲ್ಗೆ ಏನು ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ